ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗಷ್ಟೇ ತಮ್ಮನೇಲಿ ನೋಡೋದು ಗೊತ್ತಾಗುತ್ತೆ ಇದ್ರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿದೆ ಅಂತಂದು. ಇವಾಗಷ್ಟೇ ಬಂತಂದ್ರೆ ಬಿಗ್ ಬಾಸ್ ಕಡೆಯಿಂದ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಿಗ್ ಬಾಸ್ ಅಲ್ಲಿ ಲೈವ್ ಅಪ್ಡೇಟ್ ಬಗ್ಗೆ ಏನಂತ ಹೇಳಿದ್ರೆ, ಹಾಗೆ ಸೋಮವಾರ ಬಂತಂದ್ರೆ ಎಪಿಸೋಡ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತೆ ವೋಟಿಂಗ್ ಲೈನ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಅಂತ ಆಲ್ ಅಂತ ಕೊಡಿ. ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನಂತ ಸ್ಟಾರ್ಟ್ ಮಾಡುವ. ಇವತ್ತು ಇಷ್ಟು ನಿಮಗೆ ಲೈವ್ ಬಗ್ಗೆ ತಿಳಿಸ್ಕೊಡ್ತೀನಿ, ಆಮೇಲೆ ನಿಮಗೆ ಎಪಿಸೋಡ್ ಬಗ್ಗೆ ಏನಂತ ತಿಳಿಸ್ಕೊಡ್ತಾ ಹೋಗ್ತೀನಿ, ಆಮೇಲೆ ಕಮೆಂಟ್ ಮಾಡ್ರಂತೆ. ಇವಾಗಷ್ಟೇ ಎಪಿಸೋಡ್ ಮುಗೀತಲ್ಲ, ಅದರಲ್ಲೂ ಕೂಡ ನಿಮ್ಗೆ ಇಷ್ಟ ಬಂದ ಸ್ಪರ್ಧೆಗಳನ್ನ ವೋಟಿಂಗ್ ಲೈನ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಅದು ಯಾವಾಗ ಅಂದ್ರೆ ಮಂಗಳವಾರ ಅಂದ್ರೆ ನೈಟ್ ವರೆಗೂ ಇದು ವೋಟಿಂಗ್ ಲೈನ್ ಓಪನ್ ಇರುತ್ತೆ ಅಂತ ಹೇಳ್ಬೋದು. ಈ ವಾರ ಬಂತಂದ್ರೆ ಮಿಡ್ ಎಲಿಮಿನೇಷನ್ ಇರುತ್ತಲ್ಲ, ಅದರ ಮಿಡ್ ಎಲಿಮಿನೇಷನ್ ಅಲ್ಲಿ ಯಾರು ಹೋಗ್ತಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಲ್ಲಿ ಮಿಡ್ ಎಲಿಮಿನೇಷನ್ ಅಲ್ಲಿ ಯಾರು ಹೋಗ್ತಾರೆ ಅಂತ ತಿಳಿಸ್ಕೊಡೋದ್ರೆ ನನಗನ್ಸೋ ಪ್ರಕಾರ ಮೋಸ್ಟ್ಲಿ ರಘುವರ್ನ ಕಳಿಸ್ಬೋದು ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಮತ್ತೆ ಈ ಸೀಸನ್ ಮತ್ತೆ ವಿನ್ನರ್ ಯಾರು ಅಂತಂದ್ರೆ ಗಿಲ್ ನಟ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇಲ್ಲಿ ಯಾವ ರೀತಿ ಅಂದ್ರೆ ಕಲರ್ಸ್ ಕನ್ನಡದವರು ಯಾವ ರೀತಿ ಅಂದ್ರೆ ಒಂಥರ ಗಿಮಿಕ್ಕು ಅದು ಇದು ಅಂತ ಏನೋ ಮಾಡ್ಕೊಂಡು ಒಂಥರ ಇದಾಕಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಯಾವ್ದ್ರ ಬಗ್ಗೆ ಅಪ್ಡೇಟ್ ಬಂದು ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ತಿನ್ನೋದು ಮಧ್ಯದಲ್ಲಿ ರನ್ನರ್ ಪ್ಯಾರ್ ಮಾಡ್ಬೇಕಂದ್ರೆ ಅಶ್ವಿನ್ ಅವ್ರು ಮಾಡ್ಬೇಕಂತ ಏನೋ ಸ್ವಲ್ಪ ಡಿಸ್ಕಸ್ ಮಾಡ್ತಿರಂತ ನನಗೆ ಅನಿಸ್ತಾ ಇದರಲ್ಲಿ. ಆಲ್ಮೋಸ್ಟ್ ಎಲ್ಲ ಚರ್ಚೆ ಮಾಡೋದಾದ್ರೆ ಕೇಳ್ಕೊಂಡಿದ್ದ ಪ್ರಕಾರ ನೋಡಿದರೆ ಅಶ್ವಿನ್ ಗೌಡರನ್ನ ರನ್ನರ್ ಅಪ್ ಮಾಡ್ಬೇಕು, ಗಿಲ್ಲಿ ನಟನ ಒಟ್ಟು ಅವ್ರ ಬೇರೆ ಕಡೆಯಿಂದ ಕುಸಿದ್ರಲ್ಲ, ಹಾಗೆ ಅವ್ರನ್ನ ಎಲ್ಲಿಕಂದ್ರೆ ಅವ್ರನ್ನ ವಿನ್ನರ್ ಮಾಡ್ಬೇಕಂತ ಒಂದು ಏನೋ ಡಿಸ್ಕಷನ್ ಮಾಡ್ಕೋತಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಯಾವ ರೀತಿ ಅಂತಂದ್ರೆ ಬಿಗ್ ಬಾಸ್ ಅವರು ಲಾಸ್ಟಿಂಗ್ ಬಿಟ್ಟರು ಅಂದ್ರೆ ವಾಪಸ್ ಗಿಲ್ಲಿ ನಟಿಗೆ ಬಂದ್ರ ಅಂತ ಹೇಳ್ಬೋದು. ಇದರಲ್ಲಿ ಮೋಸ್ಟ್ಲಿ ಈ ಸೀಸನ್ ಅಲ್ಲಿ ಈಗ ವಿನ್ನರ್ ಯಾರು ಮಾಡ್ಬೋದು ತಿಳಿಸೋ ಪ್ರಕಾರ ಅಂತಂದ್ರೆ ಮೋಸ್ಟ್ಲಿ ಗಿಲ್ಲಿ ನಟನ ಮಾಡ್ಬೋದು ನನಗೆ ಅನಿಸ್ತಾ ಇದರಲ್ಲಿ. ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡಿದ್ರೆ ಅದೇ ಆಗಿದೆ ಅಂತ ನನಗನ್ಸಿತ್ತು. ಅದರಲ್ಲೇ ಬಂತು ಈ ಎಪಿಸೋಡ್ ಅಲ್ಲಿ ಯಾವ್ಯಾವ ಅಂತಂದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದ್ರಲ್ಲಿ ನೋಡಿ, ಇದ್ರಲ್ಲಿ ಇವತ್ತು ಬಂತ ಎಪಿಸೋಡ್ ಬಗ್ಗೆ ನಡೀತಲ್ಲ, ಅದರಲ್ಲೂ ಕೂಡ ಕಿಚ್ಚನ ಪಂಚಾಯತಿಯಲ್ಲಿ ಅಂದ್ರೆ ಓದು ಅಂದ್ರೆ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಹೇಳಿದ್ರಲ್ಲ, ಅದರಲ್ಲಿ ಯಾರಿಗೆ ಚಪ್ಪಾಳೆ ಸಿಕ್ತಂತ ತಿಳಿಸ್ಕೊಟ್ಟಿದ್ನಲ್ಲ, ಅದರಲ್ಲೂ ಕೂಡ ಇರಲಿ ಇವರು ಧ್ರುವಂತ್ ಅವ್ರಿಗೆ ಯಾವ ರೀತಿ ಚಪ್ಪಾಳೆ ಕೊಟ್ಟಿದ್ದಾರೆ ಅಂದ್ರೆ ಸೀಸನ್ ಚಪ್ಪಾಳೆ ಮತ್ತೆ ಎಂಟರ್ಟೈನ್ಮೆಂಟ್ ಅಂತ ಕೊಟ್ಟಿರಲ್ಲ, ಇವತ್ತೆಲ್ಲ ಅವ್ರು ಎಂಟರ್ಟೈನ್ಮೆಂಟ್ ಕಾಳಿಲ್ಲ. ಇದರಲ್ಲಿ ನನಗನ್ಸಿರೋ ಪ್ರಕಾರ ಕಿಚ್ಚ ಸೂಪರ್ ಕೊಟ್ಟಿದ್ದು ಯಾಕೋ ಸರಿ ಅನಿಸ್ತಿಲ್ಲ ನನಗನ್ಸುತ್ತೆ. ಯಾಕಂದ್ರೆ ಅವರು ಎಂಟರ್ಟೈನ್ಮೆಂಟ್ ಅಂತ ಕೊಟ್ಟಿದ್ರು, ಅದ್ರ ಕೂಡ ಇವರು ಇವತ್ತು ಸಂಡೇ ಎಪಿಸೋಡ್ ಬಂದಾಗ ನೋಡಿದ್ರೆ ಗಿಲ್ಲಿ ಅವ್ರದ್ದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಇರಲಿ ಅದರಲ್ಲೂ ಕೂಡ ಬಿದ್ದು ಬಿದ್ದು ನಗೋಷ್ಟು ಯಾರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ಇವತ್ತು ಮತ್ತೆ ನೋಡಿದ್ರೆ ಗಿಲ್ಲಿ ನಟ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಬಂತದ್ರಲ್ಲಿ ಕಾವ್ಯ ಅವರು ಒಂಥರ ಆಡ್ತಿದ್ರಲ್ಲ, ಒಂಥರ ಊಸು ಹೊಡಿತರ ಆಟ ಆಡ್ತಾರೆ ನನಗೆ ಅನಿಸ್ತದೆ. ಯಾಕಂದ್ರೆ ಇವರು ಇಷ್ಟು ದಿನವರೆಗೂ ಗಿಲ್ಲಿ ಬೇಕಾಯ್ತು, ಮತ್ತೆ ಇವರು ಒಂದು ತಕ್ಕ ಮಟ್ಟಿಗೆ ಬರೋವರೆಗೂ ಗಿಲ್ಲಿ ಬೇಕಾಯ್ತು ಅಂತ ಹೇಳ್ಬೋದು. ಅದರಲ್ಲಿ ಕೂಡ ಗಿಲ್ಲಿ ನಟ ಯಾವ ತಂದ್ರೆ ಅವ್ರು ಹೇಳಿದ ಪ್ರಕಾರ ನಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ನಾನು ಒಬ್ಬ ಫಿನಾಲಿಗೆ ಹೋಗ್ತೀನಿ, ಅಲ್ಲಿವರೆಗೂ ನಾನು ಒಬ್ಬನ ಕರ್ಕೊಂಡು ಹೋಗ್ತೀನಿ ಇನ್ನೊಂದು ಕೈ ಏನಂತ ಹೇಳಿದಾರಲ್ಲ, ಅದೇ ಮಾತು ಮೇಲೆ ನಿಂತ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಹೋದ್ರೆ ಅಂತ ಹೇಳ್ಬೋದು. ಇಲ್ಲ ಅವ್ರ ಎಫರ್ಟ್ ಇದೆ ಅಂತಂದು ಇಲ್ಲ ಅಂತಂದು ಹೇಳಲ್ಲ, ಆದ್ರೂ ಕೂಡ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಅನ್ಕೊಂಡು ಸ್ವಲ್ಪ ಹೈಲೈಟ್ ಆದಲ್ಲ, ಹಾಗಾಗಿ ಜನಗಳು ಸ್ವಲ್ಪ ಇಷ್ಟ ಆದ್ರ ಅಂತ ಹೇಳ್ಬೋದು. ಇದರಲ್ಲಿ ಇವಾಗ ಬಂತಂದ್ರೆ ಇಲ್ಲಿ ಧನುಷ್ ಮಾತು ಕೇಳ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಓಡಾಡೋದು ಅದು ಇದು ಮಾಡ್ತಿರಲ್ಲ, ಸ್ವಲ್ಪ ಒಂದು ಅವ್ರ ಮಾತು ಕೇಳ್ತಿರ ಅಂತ ಹೇಳ್ಬೋದು. ಅದರಲ್ಲಿ ಬಂದು ಇಲ್ಲಿ ಲೈವ್ ಡೀಟೇಲ್ ನೋಡಿದ್ರೆ ನೀವು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಅಂದ್ರೆ ಯಾವ ರೀತಿ ಅಂದ್ರೆ ಈ ತರ ರೊಮ್ಯಾನ್ಸ್ ನಡೀತಿದೆ ಹಾಗೆ ಹೇಗಂತ ಹೊರಗಡೆ ತುಂಬಾ ಹೈಪ್ ಆಗ್ತಿದೆಲ್ಲ, ಆದ್ರೂ ಕೂಡ ಇವರಲ್ಲಿ ಅಂದ್ರೆ ಫಸ್ಟಿಗೆ ಕಾಲಿಗೆ ಕಚ್ಗಳು ಕೊಡ್ತಿದ್ರು, ಇವಾಗ ಬಂದು ಸೊಂಟಕ್ಕೆ ಕಚ್ಗಳು ಕೊಡ್ತಿರ್ಲಿ. ಯಾರು ಪರ್ಮಿಷನ್ ಕೊಟ್ಟಂತ ಧನುಷ್ಯರು ಕೇಳ್ತಾರೆ ಕಾವ್ಯ ಅವರು, ಅದನ್ನ ಯಾರು ಕೇಳ್ಬೇಕು, ಅದು ನಾನೇ ತಗೊಂಡಿದ್ದು ಹಾಗೆ ಈಗ ಅಂತಂದು ಹೇಳಿದ್ದೆ. ಈ ಕಳ್ಳಿ ಅಂತಂದು ಏನೋ ಒಂದು ಮಾತಾಡ್ತಾರಲ್ಲ, ಅವ್ರು ಮಾಡಿದ್ರೆ ಏನೋ ಸರಿ ಯಾಕಂದ್ರೆ ಧನುಷ್ ಕೊಡೋರು. ಅದೇ ಗಿಲ್ಲಿ ಏನೋ ತಮಾಷೆ ಮಾಡಿದ್ರೆ ಅವ್ರಿಗೆ ಒಂಥರ ಏನೋ ಬೇರೆ ತರದ್ದು ಎಫೆಕ್ಟ್ ಆಗುತ್ತಂತೆ. ಇದು ಯಾವ ರೀತಿ ಸರಿ ಯಾವ ರೀತಿ ತಪ್ಪನ್ನು ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಗಿಲ್ಲಿ ನಟನ ಯಾವ ರೀತಿ ಇದಾರೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದರಲ್ಲೂ ಕೂಡ ಇವರು ಈ ಕಾವ್ಯ ಅವ್ರು ಏನಂತಾರೆ ಬೇರೆ ರೀತಿನೇ ಪೋಟ್ರಿ ಆಗ್ತಿದೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆಗ ಧನುಷ್ ಕೂಡ ಅವ್ರ ಮಗ ಪೋಟ್ರಿ ಆಗ್ಲಿಲ್ಲ ಇವ್ರದ್ದು. ಯಾವ ರೀತಿ ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಅಲ್ಲಿ ಇವ್ರ ಮನೆಯವ್ರು ಕೂಡ ಹೇಳಿದ್ದಾರೆ ಗಿಲ್ಲಿ ನಟ ಬಿಟ್ಕೊಡ್ಬೇಡ ಹಾಗೆ ಹೀಗೆ ಅಂತ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ರು ಕೂಡ ಇವರು ಬೇರೆ ರೀತಿನ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬೋದು. ಗಿಲ್ಲಿ ನಟ ಇರದೇ ಇದ್ರೆ ಕಾವ್ಯ ಅವರು ಇರಲಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇವರು ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಬರಕ್ಕೆ ಮೇನ್ ಕಾರಣನೇ ಗಿಲ್ಲಿ ಅಂತ ಹೇಳ್ಬೋದು. ಅವ್ರ ಎಫೆಕ್ಟ್ ಇದೆ ಇಲ್ಲ ಅಂತಲ್ಲ, ಆದ್ರೂ ಕೂಡ ಇದ್ರೆ ಟಾಸ್ಕ್ ಅಲ್ಲಿ ನೋಡ್ತಿದ್ರೆ ತಕ್ಕ ಮಟ್ಟಿಗೆ ಎಫೆಕ್ಟ್ ಹಾಕಿದ್ರೆ ಅಂದ್ಬಿಟ್ರೆ ಬೇರೆ ಎಲ್ಲೂ ಕಂಡಿಲ್ಲ ಅವ್ರದ್ದು. ಮತ್ತೆ ಅಲ್ಲಿ ಎಂತ ಟಾಸ್ಕ್ ಆಡ್ತಿದ್ರೆ ರಾಶಿಕನ್ನೇ ಹೊರಗಡೆ ಕಳಿಸಿದ್ದಾರೆ. ಯಾವ ರೀತಿ ಎಫೆಕ್ಟ್ ಹಾಕಿದ್ರೆ ಅವರು ಮೋಸ್ಟ್ಲಿ ಅವರು ಭಾಳ ಅಂದ್ರೆ ಒಂದು 2-3 ವಾರ ಇರ್ತಿದ್ದಾರೆ ಅಷ್ಟೇ. ಗಿಲ್ಲಿದ ಏನಾದ್ರು ಸಪೋರ್ಟ್ ಇರದಿದ್ರೆ ಅವ್ರ ಪಕ್ಕ 2-3 ವಾರದಲ್ಲಿ ಮನೆಗೆ ಹೋಗ್ತಿದ್ರು ಅಂತ ನನಗನ್ಸಿತ್ತು. ಮತ್ತೆ ಅಷ್ಟೇ ಅಲ್ಲ, ಮತ್ತೆ ಇದು ಸೋಮವಾರ ಎಪಿಸೋಡ್ ಅಲ್ಲಿ ಯಾವ ರೀತಿ ಅಂದ್ರೆ ಜನಗಳು ಬರ್ತಾರೆ ಅಂದ್ರೆ ಜನಗಳ ಹತ್ರ ಬಂದಾಗ ಅವ್ರ ಹತ್ರ ಓಟ್ಗಳು ಕೇಳ್ಬೇಕಂತೆ. ಇದು ನಿಮ್ಗೆ ಬೇಕಾದಂದ್ರೆ ಅದು ಅಷ್ಟೇ ಅಲ್ಲದೆ ಮತ್ತೆ ಇದರಲ್ಲಿ ಸೀಸನ್ 12 ಅಲ್ಲ, ಅದರಲ್ಲೂ ಕೂಡ ಬಿಗ್ ಬಾಸ್ ಕಡೆಯಿಂದ ಅಂದ್ರೆ ಬಿಗ್ ಬಾಸ್ ಟ್ರೋಫಿ ಇರುತ್ತಲ್ಲ ಅದನ್ನು ತಂದು ಇಡಬಹುದು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇದರಲ್ಲಿ ಸೋಮವಾರ ಎಪಿಸೋಡ್ ಅಲ್ಲಿ ಎಲ್ಲಾ ರೀತಿನ ಈ ರೀತಿ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇರಲಿ ಯಾರ್ಯಾರು ಈ ತರ ಮಾಡ್ತಾರೆ ಅಂದ್ರೆ ಅಲ್ಲಿ ಗೊತ್ತೇ ಆಗುತ್ತೆ. ಇದರಲ್ಲಿ ಈ ರೀತಿ ಅಪ್ಡೇಟ್ ಇದೆ ಫ್ರೆಂಡ್ಸ್ ಲೈವ್ ಅಪ್ಡೇಟ್ ಬಗ್ಗೆ. ಮತ್ತೆ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮಗೆ ಅನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ. ನನಗನ್ಸಿರೋ ಪ್ರಕಾರ ಕಾವ್ಯ ಅವರು ಮಾತ್ರ ಫೇಕ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಅವರಾಗಲೇ ಹೋಗ್ತಿರೋದನ್ನ ಕಳ್ಸ್ಕೊಟ್ಬಿಟ್ಟು ಕಿತ್ತರು. ಯಾಕಂದ್ರೆ ಅವ್ರು ಬೇರೆ ರೀತಿ ಪೋಟ್ರಿ ಆಗ್ತಿದಂದು ಒಂಥರ ಹೆದರ್ಕೊಂಡು ಆಟ ಆಡ್ತಿದ್ರಲ್ಲ, ಅದರ ಕೂಡ ಇದು ಧನುಷ್ ಕೂಡ ಏನೋ ಮಾಡಿದ್ರೆ ಸರಿ ಆಗುತ್ತೆ. ಗಿಲ್ಲಿ ನಟ ಮಾಡಿದಾಗ ತಪ್ಪಾಗತ್ತೆ ಅಂತ ಅನ್ಸುತ್ತೆ ಇವ್ರಿಗೆ.
ಮತ್ತು ಇನ್ನೊಂದು ಬಂದಿರಲಿ ಕಿಚ್ಚನ ಪಂಚಾಯತಿಲಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರು ಸೀಸನ್ ಚಪ್ಪಾಳೆ ಧ್ರುವಂತವ್ರಿಗೂ ಅವರು ಯಾರು ಕೊಟ್ಟಿದ್ರು ಧ್ರುವಂತರು ಕೊಟ್ಟಿದ್ರಲ್ಲಿ ಇವತ್ತಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಹಾಗೆ ಹೀಗೆ ಅಂತ ಕೊಟ್ಟಿದ್ರಲ್ಲ ಕಾರಣ. ಆದ್ರೂ ಕೂಡ ಕಿಚ್ಚನ ಪಂಚಾಯತಿಲಿ ಈ ರೀತಿ ತಪ್ಪಾಗಿತ್ತು ನನಗೆ ಅದರ ಲೆಕ್ಕ ಗೊತ್ತಾಗ್ತಿಲ್ಲ. ಆದ್ರೂ ಕೂಡ ಇಲ್ಲಿ ಬೇರೆ ಕಡೆ ಸೋಷಿಯಲ್ ಮೀಡಿಯಾ ನೋಡೋದಾದ್ರೆ ಅದರಲ್ಲ ಟಾಸ್ಕ್ ಬಗ್ಗೆ ನಾವು ಮಾತಾಡಿಲ್ಲ ಕಿಚ್ಚ ಸುದೀಪ್ ಸರ್ ಅದರಲ್ಲಿ ಅದ್ರ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಧ್ರುವಂತರು ಒಂದು ಕಾಲು ಮುಂದಿಟ್ಟಿದ್ದಾರೆ, ಅಶ್ವಿನ್ ಗಾಳ ಒಂದು ಕಾಲು ಮುಂದಿಟ್ಟಿದ್ದಾರೆ. ಅವ್ರು ಉಸ್ತುವಾರಿ ಅದ ಸರಿ ನೋಡಿಲ್ಲ ಹೋಗಾರೆ ಉಸ್ತುವಾರಿ ಯಾವ ರೀತಿ ತಮ್ಮ ಕೈ ನಿಭಾಯಿಸಿದ್ರು ಒಂದು ಗೊತ್ತಾಗ್ತಿಲ್ಲ ಇದರಲ್ಲಿ. ತಪ್ಪಿರದೆ ಅವ್ರ ಕಡೆ ತಪ್ಪಿಟ್ಕೊಂಡು ಬೇರೆ ಕಡೆ ಮಾತಾಡ್ಕೊಂತ ಆಗಲ್ಲ. ಈಗ ಅವ್ರು ಚಪ್ಪಾಳೆ ಕೊಟ್ಟಿದಾಗ ಅದ್ರ ಬಗ್ಗೆ ನಂಗಂತೂ ಸರಿ ಅನಿಸ್ತಲ್ಲ. ಇದ್ರ ಕಾವ್ಯವ್ರು ಮಾತ್ರ ಫೇಕ್ ಗೇಮ್ ಮಾಡಿದಾರೆ ನನಗೆ ಅನಿಸಿದ್ರು. ಮತ್ತು ಇವ್ರು ಒಂಥರ ಬಣ್ಣ ಬದಲಾಯಿಸ್ತಾರೆ, ಊಸರು ಹೊಡಿತಾರೆ, ಅಂದ್ರೆ ಕ್ಷಣಕ್ಕೂ ಬದಲಾಗ್ತದೆ ಅಂತ ಹೇಳ್ಬೋದು. ಮೋಸ್ಟ್ಲಿ ಈ ವಾರ ಬಂದ ಮಿಡ್ ಎಲಿಮಿನೇಷನ್ ಅಲ್ಲಿ ಕಾವ್ಯ ಅವರು ಓದಿಲಿಕ್ಕಂದ್ರೆ ರಘು ಅವ್ರು ಹೋಗ್ಬೋದು. ಇಲ್ಲ ಅದನ್ನ ಬಿಟ್ಟರೆ ಇವರೊಬ್ಬರು ಒಟ್ಟು ಇನ್ನೊಂದು ಮಾಡಿ ಗಿಲ್ಲಿ ಅವ್ರು ಕುಗ್ಗಿಸ್ಬೇಕಲ್ಲ, ಅದಕ್ಕೋಸ್ಕರ ಇವ್ರಿಗೆ ಬೇರೆ ರೀತಿಯ ಆಪ್ಷನ್ ಇಲ್ಲ. ಇವಾಗ ಬಂದಿರೋ ಲೈವ್ ಅಪ್ಡೇಟ್ ಪ್ರಕಾರ ನೋಡಿದ್ರೆ ಅಶ್ವಿನ್ ಕೂಡ ರನ್ ಅಪ್ ಮಾಡ್ತಾರಂತೆ, ಇಲ್ಲಾಂದ್ರೆ ಗಿಲ್ ನಟನ್ ರನ್ ಅಪ್ ಮಾಡ್ತಾರಂತೆ. ಇದು ಯಾವ ರೀತಿ ಸರಿ ಯಾವ ರೀತಿ ಒಂದು ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ಈ ರೀತಿ ಅಪ್ಡೇಟ್ ಇತ್ತು. ಅದ್ರ ಬಗ್ಗೆ ಎಲ್ಲ ನಿಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಇವಾಗಷ್ಟೇ. ಮತ್ತು ಸೋಮವಾರ ಬಂತು ಎಪಿಸೋಡ್ ಬಂತು ಅಂದ್ರೆ ಅವತ್ತು ಮಾತ್ರ ಜನಗಳು ಬರ್ತಾರೆ. ಜನಗಳು ಬಂದಾಗ ಅವ್ರ ಹತ್ರ ನಾವು ಓಟ್ಗಳು ಕೇಳ್ಬೇಕಂತ ಅವರು ಸ್ಪರ್ಧಿಗಳಿಗೆ ಇರ್ತಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ನನಗೆ ಓಟ್ ಮಾಡಿ ಹಾಗೆ ಹೀಗೆ ಅಂತ ಸ್ವಲ್ಪ ಇದ್ರ ಕ್ಯಾಪ್ಷನ್ ಡೇ ಆಳೋರು ಕ್ಯಾಪ್ಟನ್ ಅದಲ್ಲ ಅದೇ ರೀತಿನೇ ಒಂಥರ ಕೇಳ್ಕೊಂಡು ಗೊತ್ತಾ ಅಂದ್ರೆ ಜನಗಳು ಓಟ್ ಮಾಡ್ಬಿಟ್ಟು ಕ್ಯಾಪ್ಟನ್ ಮಾಡ್ಬೇಕಂತ ಒಂಥರ ಆಪ್ಷನ್ ಕೊಟ್ಟದಲ್ಲ ಅದೇ ಥರ ಇದರ ವೋಟಿಂಗ್ ಕೂಡ ಅದೇ ಇರ್ಬೋದು ಅಂತ ನನಗೆ ಅನಿಸ್ತಾ ಇದರಲ್ಲಿ ಅದರಲ್ಲಿ ಏನೋ ವೋಟಿಂಗ್ ಲಿಸ್ಟಲ್ಲಿ ಏನಾದರೂ ಕಡಿಮೆ ಆದರೂ ಅವತ್ತು ಎಲಿಮೆಂಟ್ ಆಗ್ತಾರಂತ ನನಗೆ